ಹೇಳ್ತೀನಿ. ಹೇಮಂತ್ ಕುಮಾರ್ ಬರಪ್ಪ, ಅಲ್ಲಿ ನಿಂತ್ಕೋ. ಅಲ್ಲಿ ಅಧ್ಯಕ್ಷರ ಕಡೆಯಿಂದ ಶುರು ಮಾಡಿರಿ ಮೊದಲು. ಅಧ್ಯಕ್ಷರೇ ಅವ್ರ ಕಡೆ ಕೊಡಿ ಮೇಡಮ್. ಹೇಮಂತ್ ಕುಮಾರ್ ಅವರು, ಇವರು 1ನೇ ತರಗತಿ ಹೇಮಂತ್ ಕುಮಾರ್ ಅವರು ಬಾಲಿಂದ ಬಕೆಟು ಮತ್ತು ಇದರಲ್ಲಿ ಫಸ್ಟ್ ಪ್ರೈಸು, ಕಣ್ಣು ಕಟ್ಟಿ ಬಕೆಟ್ ಹೊಡೆಯೋದ್ರಲ್ಲಿ ಬಹುಮಾನ ತಗೊಂಡಿದ್ದಾನೆ. ಮತ್ತು ಮೆಮೊರಿ ಟೆಸ್ಟು, ಮೆಮೊರಿ ಟೆಸ್ಟಲ್ಲಿ ದ್ವಿತೀಯ ಬಹುಮಾನ. ಈ 3 ಬಹುಮಾನಗಳನ್ನ ಇವನು 1ನೇ ಕ್ಲಾಸ್ ಹುಡುಗ ಪಡ್ಕೊಂಡಿದ್ದಾನೆ. ಇವನಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಜೋರು ಚಪ್ಪಾಳೆ ಹೊಡೆಯೋದ್ರ ಮೂಲಕ ನಮ್ಮ ಮಗುವನ್ನು ಪ್ರೋತ್ಸಾಹಿಸಬೇಕು. ಹೇಮಂತ್ ಈ ಕಡೆ ನೋಡಪ್ಪ, ಒಂದು ಫೋಟೋ ಹೊಡಿತೀನಿ ಹಂಗೆ. ಜನ ನೆಕ್ಸ್ಟ್ ಬರ್ರಿ. ಲಾವಣ್ಯ ಬನ್ನಿ, ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ, ಶೇಕ್ ಹ್ಯಾಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಲಾವಣ್ಯ ಅವರು ಹೆಣ್ಣು ಮಕ್ಕಳ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ಒಂದು ಬಹುಮಾನವನ್ನು ಕೊಡೋಣ. ಒಂದು ನೋಟ್ಬುಕ್ ಒಂದು ಕಾಮನ ಕೊಡ್ತೀರಾ ನೋಡಿ ಮೇಡಮ್. ಹಾಂ, ಆಮೇಲೆ ಎಲ್ರಿಗೂ ಕೊಡ್ತೀವಿ. ಮೊದಲು ಬಹುಮಾನ ಕೊಡ್ತಾರೆ. ಈಗ ಮೊದಲು ಅವ್ರು ಏನೇನು ಬಹುಮಾನ ತಗೊಂಡಿದ್ದಾರೆ ಅವನು ಘೋಷಣೆ ಮಾಡಿಬಿಟ್ಟು ಇನ್ನು ಉಳಿದಿರೋವನ್ನೆಲ್ಲ ಕಾಮನಾಗಿ ಹಂಚ್ಬಿಡೋಣ ಅಂತ. ಈ ಕಡೆ ನೋಡಪ್ಪ ಇಲ್ಲಿ ಇದು ಒಂದು ಹೆಮ್ಮೆಯ ಕ್ಷಣ. ತಂದೆ ಬಳಿ ಮಗಳು ಬಹುಮಾನ ಇಸ್ಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ, ಅದು ಕ್ಲಾಪ್ಸ್ ಹಾಕ್ರಿ ಜೋರಾಗೆ. ಈ ಫೋಟೋ ನಾನು ಆಮೇಲೆ ವಾಟ್ಸಪ್ಪಿಗೆ ಕಳಿಸ್ತೀನಿ. ಅಧ್ಯಕ್ಷರು ಫೋಟೋ ಪ್ರಿಂಟ್ ಹಾಕ್ಸ್ಕೊಂಡು ಮನೆಗೆ ಇಟ್ಕೊಳ್ಳಿ. ನೆಕ್ಸ್ಟು ಸುಭಾಷ್ ಬನ್ನಿ. ಸುಭಾಷ್ ಬರ್ತಾ ಇದ್ದಾರೆ. ಸುಭಾಷ್ ಅವರು ಇವರು ಗಂಡು ಮಕ್ಕಳ ಓಟದಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ ಮತ್ತು ಲೆಮನ್ ಆ್ಯಂಡ್ ದ ಸ್ಪೂನ್ ಈ ಆಟದಲ್ಲಿ ಫಸ್ಟ್ ಪ್ರೈಸ್ ಗೆದ್ಕೊಂಡಿದ್ದಾನೆ. 2 ಬಹುಮಾನಗಳನ್ನ ಗೆದ್ದಿದ್ದಾರೆ ಸುಭಾಷ್ ಅವರು. ಇವ್ರಿಗೆ ಮೇಡಮ್ ನೀವೊಂದೆರಡು ಕೊಡಿ, ಅವ್ರ ಕಡೆಯಿಂದ ಕೊಡಿ ಮೇಡಮ್ರೇ. ಸುಭಾಷ್ ಅವರೇ ಅವ್ರ ಹತ್ರ ಬಹುಮಾನ ಇಸ್ಕೊಂಡು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಪ್ಪ. ಈ ಕಡೆ ನೋಡ್ರಿ ಇಬ್ರು. ಥ್ಯಾಂಕ್ ಯು, ಶೇಕ್ ಹ್ಯಾಂಡ್ ಮಾಡಪ್ಪ. ನೆಕ್ಸ್ಟು ವಿದ್ಯಾಶ್ರೀ ಬರಮ್ಮ. ವಿದ್ಯಾಶ್ರೀ ಇವರು ಲೆಮನ್ ಆನ್ ದ ಸ್ಪೂನ್ ಈ ಇದರಲ್ಲಿ ನಲಿಕಲಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೆದ್ಕೊಂಡಿದ್ದಾರೆ. ವಿದ್ಯಾಶ್ರೀ ಅವರಿಗೆ ಜೋರು ಚಪ್ಪಾಳೆ ಕೊಡಿ ಮೇಡಮ್. ಲೆಮನ್ ಆನ್ ದ ಸ್ಪೂನು ಫಸ್ಟ್ ಪ್ರೈಸ್ ಒಂದು. ಈ ಕಡೆ ನೋಡಿ. ಥ್ಯಾಂಕ್ ಯು, ಶೇಕ್ ಹ್ಯಾಂಡ್ ಮಾಡಮ್ಮ ಅವ್ರಿಗೆ. ನೆಕ್ಸ್ಟು ಹೇಮಲತಾ ಬನ್ನಿ. ತಾತನ ಕಡೆ ಕೊಡಿಸ್ರಿ. ಅವ್ರು ಹೇಮಲತಾರ ಅವ್ರ ತಂದೆ ಕಡೆ ಕೊಡಿಸ್ರಿ. ಅವ್ರು ಬಂದವರಲ್ಲ, ಇಲ್ಲಿ ತಂದೆ ಮಕ್ಕಳು ಸಮಾಗಮ ಆಗಬೇಕು, ಅದು ಮೇಯ್ನು. ಬಾರಪ್ಪ. ಹೇಮಲತನ ಪ್ರೈಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲ. ಹೇಮಲತಾ ಹೆಣ್ಣು ಮಕ್ಕಳ ಓಟದಲ್ಲಿ ಫಸ್ಟ್ ಪ್ರೈಸು, ಕಪ್ಪೆ ಓಟದಲ್ಲಿ ಸೆಕೆಂಡ್ ಪ್ರೈಸು, ಮೆಮೊರಿ ಟೆಸ್ಟಲ್ಲಿ ಫಸ್ಟ್ ಪ್ರೈಸು. 2 ಫಸ್ಟ್ ಪ್ರೈಸು, 1 ಸೆಕೆಂಡ್ ಪ್ರೈಸ್ ಗಳಿಸ್ಕೊಂಡಿದೆ ಈ ಮಗ. ಜೋರು ಚಪ್ಪಾಳೆ. ಈ ಕಡೆ ನೋಡಿ ಇಬ್ರು. ಥ್ಯಾಂಕ್ ಯು. ನೆಕ್ಸ್ಟು ಕಿಶನ್ ಬರಪ್ಪ. ಕಿಶನ್ ಅವ್ರ ತಂದೆಯವ್ರ ಬಹುಮಾನ ಕೊಡಲಿ. ಗಂಡು ಮಕ್ಕಳ ಓಟದಲ್ಲಿ ಫಸ್ಟ್ ಪ್ರೈಸು, ಕಪ್ಪೆ ಓಟದಲ್ಲಿ ಫಸ್ಟ್ ಪ್ರೈಸ್, 2 ಫಸ್ಟ್ ಪ್ರೈಸ್ ಗಳಿಸ್ಕೊಂಡಿದ್ದಾನೆ. ಜೋರ ಚಪ್ಪಾಳೆ. ಈ ಕಡೆ ನೋಡಿ. ವೆರಿ ಗುಡ್, ಶೇಕ್ ಹ್ಯಾಂಡ್ ಮಾಡು. ಅನುಶ್ರೀ ಬರಪ್ಪ. ಅನುಶ್ರೀ ಎಲ್ಲಿದೆಯಮ್ಮ? ಬರಮ್ಮ ಬೇಗ. ಹೆಣ್ಣು ಮಕ್ಕಳ ಓಟದ ಸ್ಪರ್ಧೆಯಲ್ಲಿ ಸೆಕೆಂಡ್ ಪ್ರೈಸು. ಜೋರು ಚಪ್ಪಾಳೆ. ಹನುಮಂತರಾಜು ಬರಪ್ಪ, ಶೇಕ್ ಹ್ಯಾಂಡ್ ಮಾಡು. ಸರಸ್ವತಮ್ಮ ಅವ್ರು ಬರಬೇಕು. ಎಲ್ಲಿದ್ದಾರೆ? ಹನುಮಂತರಾಜು ಅವರು ಇವರು ಲೆಮನ್ ಆನ್ ದ ಸ್ಪೂನ್ ಆಟದಲ್ಲಿ ಫಸ್ಟ್ ಪ್ರೈಸ್ ಗೆದ್ಕೊಂಡಿದ್ದಾನೆ. ನದಿದಾಡ ಆಟದಲ್ಲಿ ಫಸ್ಟ್ ಪ್ರೈಸ್, 2 ಫಸ್ಟ್ ಪ್ರೈಸ್ ಗೆದ್ಕೊಂಡಿದ್ದಾನೆ. ಇವನಿಗೆ ಜೋರು ಚಪ್ಪಾಳೆ. ನೋಡಿ ಈ ಕಡೆ ನೋಡಿ. ವೆರಿ ಗುಡ್, ಶೇಕ್ ಹ್ಯಾಂಡ್ ಮಾಡಬೇಕು. ಯಾಕಮ್ಮ ನಿನ್ನ ಮಗಂಗೆ ಶೇಕ್ ಹ್ಯಾಂಡ್ ಮಾಡಕ್ಕೆ ನಿನಗೆ ಭಯನೇನಮ್ಮ? ನೆಕ್ಸ್ಟ್ ಬರಪ್ಪ ಕುಶಾಲ್ ಅವರು ಸಂಗೀತ ಕುರ್ಜಿಯಲ್ಲಿ ಸೆಕೆಂಡ್ ಪ್ರೈಸು, ಗಂಡು ಮಕ್ಕಳ ಓಟ ಸೆಕೆಂಡು, ನದಿದಾಳ ಸೆಕೆಂಡ್. ಅವ್ರ ಅಮ್ಮ ಬಂದೈತೆ ನೋಡ್ರಿ. 3 ಬಹುಮಾನ ಗೆದ್ದಿದ್ದಾನೆ. ಚಪ್ಪಾಳೆ ಹೊಡ್ರಿ ಜೋರಾಗೆ. ಈ ಕಡೆ ನೋಡಮ್ಮ. ಓಕೆ, ಶೇಕ್ ಹ್ಯಾಂಡ್ ಮಾಡಪ್ಪ. ನೆಕ್ಸ್ಟ್ ಈಗ ಮೋನಿಕಾ ಅವ್ರು ಬರಬೇಕು. ಮೋನಿಕಾ ಅವ್ರಿಗೆ ನಮ್ಮ ವಿಶೇಷ ಅತಿಥಿ ಮೇಡಮ್ ಕಡೆಯಿಂದ ಪ್ರೈಸ್ ಕೊಡಿಸಿ ಮೇಡಮ್. ಈ ಮೋನಿಕಾ ಅವರು ಕೇಳಿಸ್ಕೊಳ್ಳಿ. ಮೋನಿಕಾ ಎಂಥ ಮಗು ಅಂತ ಹೇಳ್ತೀನಿ. ಇದು ಬಹಳ ಪ್ರತಿಭಾವಂತ ಮಗು. ಇದು ಎಷ್ಟೊಂದು ಬಹುಮಾನ ಗೆದ್ದಿದೆ ಅಂತ ಕೇಳಿಸ್ಕೊಳ್ಳಿ. ದಯಮಾಡಿ ಎಲ್ಲರೂ ಕೇಳಿಸ್ಕೋಬೇಕು. ಬಾಲಿಂದ ಬಕೆಟ್ ಒಳಗೆ ಸೆಕೆಂಡ್ ಪ್ರೈಸು, ಸಂಗೀತ ಕುರ್ಚಿ ಒಳಗೆ ಫಸ್ಟು, ಹೆಣ್ಣು ಮಕ್ಕಳ ಓಟದಲ್ಲಿ ಫಸ್ಟು, ಕಣ್ಣು ಕಟ್ಟಿ ಬಕೆಟ್ ಹೊಡೆಯೋದ್ರಲ್ಲಿ ಫಸ್ಟು, ಕಪ್ಪೆ ಓಟದಲ್ಲಿ ದ್ವಿತೀಯ. ಒಟ್ಟು 5 ಬಹುಮಾನಗಳನ್ನ ಗೆದ್ಕೊಂಡಿದೆ. ಹೆಚ್ಚು ಬಹುಮಾನ ಗೆದ್ದಿರ್ತಕ್ಕಂಥ ಮಗು ಇದು. ಜೋರು ಚಪ್ಪಾಳೆ ಹೊಡಿರಿ. ಮತ್ತು ಈ ಮಗುಗೆ ಒಂದು ವಿಶೇಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು. ಈ ಮಗು ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಇಡೀ ನಮ್ಮ ಸ್ಕೂಲಲ್ಲೇ ಯಾರೂ ಬರೆದಿರೋವಷ್ಟು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಬರೀತದೆ. ಹೈಸ್ಕೂಲ್ ಮಕ್ಕಳು ಕೂಡ ಬರೆಯಲ್ಲ, ಈವನ್ ನನಗೂ ಬರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತದೆ ಈ ಮಗು. ಹಾಗಾಗಿ ಈ ಮಗುಗೆ ಮೇಡಮ್ ಅವರು ಬಹಳ ವಿಶೇಷ ಕಾಳಜಿ ವಹಿಸಿ ಒಂದು ವಿಶೇಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಒಂದು ನಾನು ಫೋಟೋ ಹೊಡಿಲ್ಲ, ಶೇಕ್ ಹ್ಯಾಂಡ್ ಮಾಡಪ್ಪ. ಈ ಮೋನಿಕಂಗೆಲ್ಲ ಜೋರು ಚಪ್ಪಾಳೆ ಹೊಡಿರಪ್ಪ ಪ್ಲೀಸ್.
ಇಂಥ ಮಕ್ಕಳನ್ನು ನಾವು ವಿಶೇಷವಾಗಿ ಪ್ರೋತ್ಸಾಹಿಸಬೇಕು. ಮುಂದೆ ಇವರು ಭವಿಷ್ಯದಲ್ಲಿ ಒಳ್ಳೆ ವಿದ್ಯಾವಂತರಾಗ್ತಾರೆ ಅಂತ ಕೇಳ್ಕೊಳ್ತಾ, ನೆಕ್ಸ್ಟು ನಳಿನಾ ಅವ್ರು ಬರಲಿ. ನಳಿನಾ ಅವರು, ಇವರು ಕೂಡ ನಮ್ಮ ಶಾಲೆಯ ಅತ್ಯಂತ ಪ್ರತಿಭಾವಂತ ಮಗು. ಇದು ತುಂಬ ಚೆನ್ನಾಗಿ ಓದ್ತಕ್ಕಂಥ, ತುಂಬ ಟ್ಯಾಲೆಂಟೆಡ್ ಆಗಿರ್ತಕ್ಕಂಥ ಮಗು. ಈ ಮಗು ಏನೇನರಲ್ಲಿ ಬಹುಮಾನ ಪಡೆದಿದೆ ಅಂದರೆ, ಬಾಲಿಂದ ಬಕೆಟಲ್ಲಿ ಫಸ್ಟ್ ಪ್ರೈಸು, ಮೆಮೊರಿ ಟೆಸ್ಟಲ್ಲಿ ಸೆಕೆಂಡ್ ಪ್ರೈಸು ಮತ್ತು ಚೆಸ್ ಆಟದಲ್ಲಿ ಫಸ್ಟ್ ಪ್ರೈಸು, 3 ಪ್ರೈಸು ಕೊಡ್ರಿ. ಈ ಕಡೆ ನೋಡ್ರಿ, ಇಸ್ಕೊಳಪ್ಪ, ಈ ಕಡೆ ನೋಡಪ್ಪ. ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್ ಶೇಕ್ ಹ್ಯಾಂಡ್ ಮಾಡು. ನೆಕ್ಸ್ಟು ಪೂಜಾ ಜಿ ಎನ್ ಬರಬೇಕು. ಮಕ್ಕಳು ಬಹುಮಾನ ಇಸ್ಕೊಳ್ಳೋವಾಗ ಜೋರಾಗಿ ಚಪ್ಪಾಳೆ ಹೊಡಿಬೇಕಪ್ಪ. ಪೇರೆಂಟ್ಸ್ ಬಂದಿದ್ದೀರಾ ದಯಮಾಡಿ. ಪೂಜಾ ಜಿ ಎನ್ ಮೆಮೊರಿ ಟೆಸ್ಟಲ್ಲಿ ಫಸ್ಟ್ ಪ್ರೈಸು, ಲೆಮನ್ ಆನ್ ದ ಸ್ಪೂನು ಫಸ್ಟ್ ಪ್ರೈಸ್, 2 ಫಸ್ಟ್ ಪ್ರೈಸ್ಗಳು. ಮೇಡಮ್ ಬನ್ನಿ ಮೇಡಮ್. ಈ ಕಡೆ ನೋಡಿ, ಈ ಕಡೆ ನೋಡಿ. ಪೂಜಾ ಈ ಕಡೆ ನೋಡಪ್ಪ. ವೆರಿ ಗುಡ್, ಶೇಕ್ ಹ್ಯಾಂಡ್ ಮಾಡಪ್ಪ. ಥ್ಯಾಂಕ್ ಯು. ನೆಕ್ಸ್ಟು ರೇಣುಕಾ. ವಿನು ಲಾಸ್ಟ್ಗಿದ್ದಾನೆ. ರೇಣುಕಾ ಅವರು ಸಂಗೀತ ಕುರ್ಚಿ ಆಟದಲ್ಲಿ ಮತ್ತು ರೇಣುಕಾ ಬಾ ಇಲ್ಲಿ ತಂದೆ. ರೇಣುಕಾ ಅವ್ರ ತಂದೆ, ಬಾರಲೇ, ಬಾರ ಇಲ್ಲಿ, ನೀನು ಬಾರೋ, ಬಾ ಅಂದರೆ ಬರ್ಬೇಕಷ್ಟೇ. ಇಲ್ಲಿ ಆ ಮಗ ಬಹುಮಾನ ಗೆದ್ದೈತೆ ನಿನಗೆ ತಂದೆ. ಏನೋ ನಿನಗೆ ಬಂದಿರೋದು, ನಿನ್ನ ಮಗಳಿಗೆ ನೀನು ಬಹುಮಾನ ಕೊಡೋಕೆ ಏನೋ ಬಂದಿರೋದು ನಿನಗೆ. ಇಷ್ಟೊಂದು ಎದ್ರಕೊಂಡ್ರೆ ಹೆಂಗೋ? ನಿನ್ನ ಮಗಳಿಗೆ ಅಷ್ಟೊಂದು ಎದ್ರಕಂತೀನೋ ನೀನು? ಇರಲಿ, ಚಿಕ್ಕಪ್ಪ ಬಂದಿದ್ದಾನೆ ಬೆಂಗಳೂರಿಂದ, ಅವನಿಗೆ ಕೊಡ್ಸೋಣ, ಅವ್ರ ಕಡೆಯಿಂದ ಕೊಡ್ಸೋಣ ಬಹುಮಾನ. ಈಗ ರೇಣುಕಾ ಅವರು ಸಂಗೀತ ಕುರ್ಚಿ ಆಟದಲ್ಲಿ ಬಹುಮಾನ ಗೆದ್ದಿದ್ದಾರೆ. ಒಂದೇ ಚಪ್ಪಾಳೆ. ಈ ಕಡೆ ನೋಡಪ್ಪ ರೇಣುಕಾ. ಈ ಕಡೆ ನೋಡು, ಶೇಕ್ ಹ್ಯಾಂಡ್ ಮಾಡು. ನಿಮ್ಮ ಚಿಕ್ಕಪ್ಪ ಬಂದಿದ್ದಾನೆ ಬಹುಮಾನ ಕೊಡೋಕ್ಕೆ. ತುಂಬ ಚೆನ್ನಾಗಿ ಓದೋ ಮಗನಪ್ಪ ಇದು, ರೇಣುಕಾ ಅನುಷ್ ಇಬ್ರು. ನೆಕ್ಸ್ಟ್ ಕೊನೆಯದಾಗಿ ವಿನು ಬರ್ತಿದ್ದಾರೆ. ಇವರು ಬಾಲಿಂದ ಬಕೆಟಲ್ಲಿ ದ್ವಿತೀಯ, ಕಪ್ಪೆ ಓಟದಲ್ಲಿ ಪ್ರಥಮ, ಗಂಡು ಮಕ್ಕಳ ಓಟದಲ್ಲಿ ಪ್ರಥಮ. ಇವನು ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟವನೆ, ಹಂಗಾಗಿ ಇವನೇ ಜೋರಾಗಿ ಓಡ್ಬಿಟ್ಟವನೆ. ಇವನನ್ನು ಮೀರ್ಸಕ್ಕೆ ಯಾರ ಕೈಲೂ ಆಗಿಲ್ಲ. ಇನ್ನೊಬ್ರು ಯಾರಾದ್ರು ಬರ್ರಪ್ಪ. ದೇವರಾಜಣ್ಣ ಬರಲಿಲ್ಲ. ಬರ್ರಿ ನೀವೆದ್ದು. ನಾವಿಲ್ಲಿ ವಿಡಿಯೋ ಮಾಡೋದೇ ಬ್ಯುಸಿ ಆಗಿದ್ದೀವಿ ಅಂತ ನೀವು ಹಿಂದೆ ಹೋಗಿ ಕೂತ್ಕೊಂಡ್ಬಿಟ್ರೆ ಹೆಂಗೆ? ನೋಡಿಲಿ, ಚಪ್ಪಾಳೆ ಹೊಡ್ರಿ ಜೋರಾಗೆ. ಶೇಕ್ ಹ್ಯಾಂಡ್ ಕೊಡು. ಥ್ಯಾಂಕ್ಸ್. ಈಗ ಇಷ್ಟು ಎಲ್ಲ ಮಕ್ಳಿಗೆ ಬಹುಮಾನಗಳನ್ನ ವಿತರಿಸಿದ್ಕಿಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಉಳಿದ ಬಹುಮಾನಗಳನ್ನ ಕಾಮನಾಗಿ ಎಲ್ರಿಗೂ ಕೊಡ್ತೀರಾ ಮೇಡಮ್? ನಲಿಕಲಿ ಮಕ್ಳಿಗೂ ಕೊಡ್ತೀರಾ? ನಲಿಕಲಿ ಮಕ್ಳಿಗೆ ಅವ್ರ್ಯಾರೋ ಒಂದು ಬಹುಮಾನ ಈ ಕವರಲ್ಲಿ ಇದಾವೆ ನೋಡ್ರಿ, ಈ ನೋಟ್ಬುಕ್ಗಳು ಅವರವು. ಈ ಅಂಗನವಾಡಿ ಮಕ್ಳು ಬರ್ರಪ್ಪ, ಒಬ್ಬೊಬ್ಬರಾಗ ಬಹುಮಾನ ತಗೊಂಡೋಗ್ರಿ. ನೀವೆಲ್ಲ ಹೋಗ್ರಿ, ಹಿಂದಕ್ಕೆ ಹೋಗ್ರು. ಅಂಗನವಾಡಿ ಮಕ್ಳು ಬರ್ರ, ಬೇಗ ಬರಬೇಕು. ಅವರು ಅಂಗನವಾಡಿ ಮಕ್ಕಳು ಏನೇನು ಸ್ಪರ್ಧೆ ಒಳಗೆ ಗೆದ್ದವ್ರೆ ಅಂತ ನಮಗೆ ಗೊತ್ತಿಲ್ಲ, ಮೇಡಮ್ ಅವರೇ ಹೇಳ್ಬೇಕು. ಎಲ್ಲದ್ರಾಗ ಗೆದ್ದವ್ರ? ಓಕೆ ಬರ್ರ ಬೇಗ. ಆಗೋಯ್ತು, ಇದೇ ಲಾಸ್ಟ್, ಇನ್ನೇನು ಫಂಕ್ಷನ್ ಇಲ್ಲ. ಈ ಒಂದೆರಡು ಬಹುಮಾನ ಇವ್ರು ಗಿಫ್ಟ್ ತಂದಿರೋ ಕೊಡೋದು ಅಷ್ಟೇ. ನೆಕ್ಸ್ಟ್ ಹೋಗ್ರಿ, ಇಸ್ಕೊಂಡಿರೋ ಹಿಂದೆ ಹೋಗ್ರಿ. ಹೇಳ್ತೀನಿ ಎಲ್ಲರೂ ಹೇಳ್ತೀನಿ. ಆಯ್ತಾ?